ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಹೇಳ್ತೇನೆ, ಇವಾಗ ನಾವು ಎಲ್ಲ ಹೊರಡ್ತಿದ್ದೀವಿ ಅಂದರೆ ಮೈಸೂರು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕುಚಾನಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಳಿನಾ ಪಾಪ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಮೈಸೂರು. ಬಾಯ್ ಮಾಡಿ, ಬಾಯ್ ಮಾಡಿ. ಇವ್ರ ಪೂಜೆ ಮಾಡೋಗಿದೆ, ಬ್ಲೆಸ್ಸಿಂಗ್ ತಗೋಬೇಕು. ಅದೇ ತಲೆನೇ ಬಚ್ಚಿಲ್ಲ ನೋಡಿ, ಎಲ್ಲ ಮುಗೋದು. ಬೇಡ ಬೇಡ, ಒಬ್ರು ಮುಡಕ್ ಹೋಗೋದು. ಸರಿ ಹೋಗ ನಡಿ ನಡಿ, ಲಗೇಜ್ ತೆಗ್ದಿಡು. ಹೊರಡ್ತಾ ಇದ್ದೀವಿ ಗೈಸ್, ತುಂಬ ಲಗೇಜ್ ಇದೆ. ಹಾಯ್ ಶುಭಾ, ನೋಡ್ತೀವಿ ಎಲ್ಲ ಬೇಕು. ಹೇಳಿ ವ್ಲಾಗ್ಗೆ ಏನು ಹೇಳ್ತೀರಾ? ಬಸ್ ಮಿಸ್ ಮಾಡಿಕೊಂಡು ಅಂತಲ್ಲಿ ಫ್ರಸ್ಟ್ರೇಷನ್ ಇಟ್ಕೊಂಡು ನಂಗೆ ಹೊಟ್ಟೆ ಬೇರೆ ನೋಡ್ತಿದೆ. ನೋಡಿ ಗಾಯ್ಸ್, ಎಷ್ಟು ಲಗೇಜ್, 1 2 3 4 5 6 7. ಈ ಬಸ್ಸಲ್ಲಿ ನಮಗಿಂತ ನಮ್ಮ ಲಗೇಜ್ಗೆ ಜಾರ್ ತಗೊಳಂಗೈತೆ. ನೀನು ಯಾವುದೇ ಇಟ್ಕೋತಿ? ಫಸ್ಟ್ ಇದನ್ನೇ ತಗೊಂಡು ಬೇರೆ ಇಟ್ಕೊ. ನಾನು 3 ಇಟ್ಕೋತೀನಿ, ಹೆಂಗಾರು ಟ್ರೈ ಮಾಡಿ. ಅಪ್ಪಾಜಿಗೆಲ್ಲ ಇಸ್ಕೊಳ್ಳೋಣ. ನೀನು ಅದನ್ನೇ ತಗೊಂಡು ನಿನ್ನ ಮಗರು ಇಟ್ಕೊ, ಅದನ್ನೇ ತಗೊಂಡು ಇಟ್ಕೊ. ಅಪ್ಪಾಜಿ ಅವಳು ಮುಂಚೆನೆ ಹೇಳ್ತಾಳೆ, ಏನು ಮಾಡಿ ನಿನ್ ಬ್ಯಾಗ್ ಹಿಡ್ಕೊಂಡು ನೀನು ಆಮೇಲೆ ಮರ್ತ್ಕೊಂಡಿ. ಏನು ಏನ್ ಹೇಳ್ತೀಯಾ? ಇಯರ್ಸ್ ಮೈಸೂರಲ್ಲ, ಪರ್ಮನೆಂಟ್ ಅವ್ಳು ಮದುವೆ ಐತಿರೋದು ಮೈಸೂರು ಡಿಸ್ಟಿಕ್ಗೆ. ಅಕ್ಕ ಪಾಪ ಯಾರದು ನಮ್ಮ ಅಜ್ಜಿ ಕೂತಿದೆ ನೋಡು. ಬ್ಯಾಗ್ ಇಲ್ಲ, ಯಾರಾದ್ರೂ ತಗೊಂಡು ಹೋಗ್ಬಿಡ್ಲಿ, ನೀನಂಗೆ ಬಂದ್ಬಿಡ್ಲಿ. ಇಲ್ಲಿ 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 ಓಪನ್ ಮಾಡು. ಎದ್ದಾನೆ ಇಲ್ಬಾ ಇಲ್ಬಾ. ಅವ ಬಸ್ ಹೊರಡ್ತದೆ, ಟಚ್ ಮಾಡಬೇಡ. ಬಸ್ ಹೊರಡ್ತಾ ಇದೆ. ನಿಮ್ಮ ಮನೇಲಿ ಇದು ಹೊಸ ಮನೆ ಕಟ್ಬೇಕ, ದೃಷ್ಟಿಗೊಂಬೆ ಹಾಕ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆಲ್ಲ ಆಡ್ಬಿಡೋದು. ಆಮೇಲೆ ವಿಡಿಯೋ ಹಾಕ್ಬೇಕಾದ್ರೆ ಸುತ್ತ ಇರ್ತಾಳೆ, ಕಂಡಿದ್ದೀವಿ ನಾವು ಅವಳು. ಈಗ ಬಂದು ಮೈಸೂರಿಗೆ ಇಳಿದಿದ್ದೀವಿ. ನನ್ನ ಮಗ ಫಸ್ಟ್ ಟೈಮ್ ಟು ಮೈಸೂರು. ಏನನ್ಸಿದೆ? ಎಷ್ಟೊಂದು ಲಗೇಜ್ ಇಟ್ಕೊಂಡು ಬಂದರು ಭಾವ ಬಂದರು ಅನ್ನೋ ಕಾಯ್ತಾವಳೆ. ಅಲ್ಲಿ ಬರ್ತಿರೋದು ಅದೇ ಅವ್ರದೇ ಅಂತ ಅನ್ಕೋತಾ ಇದ್ದೀನಿ, ಗೊತ್ತಿಲ್ಲ. ಅವರೇ ಅನ್ಕೋತಾ ಇದ್ದೀನಿ, ಅದೇ ಬಬ್ಲು ರಿಯಾಕ್ಷನ್. ನೋಡಿಲ್ಲ ಇವಾಗ, ಮುಂದೆ ಕೂತ್ಬಿಡು. ಆ ಕಡೆ ಬೇಡ, ಅವನು ಅಳ್ತಾನೆ ಮಗ. ಐ ಪಾಪು ಎಲ್ಲಿದ್ದೀವಿ? ಭಾವ ಕಾರ್ ಓಡಿಸೋದಕ್ಕೆ
ಏನು ಇನ್ಸಲೆಂಟ್ ಆಗ್ಬಿಟ್ಟಿದೆ. ಏನಿಲ್ಲ ಬಂದಿದೀಯ ಮನೆ ಎಲ್ಲಿ ಅವರು ಆರತಿ ಮಾಡ್ಬೇಕಂತ ಬನ್ನಿ ಬನ್ನಿ. ಇದು ಇದು ಅರ್ಶಿನ ನೀರು ಮಾಡ್ಕೊ. ರೆಡ್ಡಾ? ರೆಡ್ ಅಂತೆ ಕುಂಕುಮ. ಡೆಕೋರೇಷನ್ ತೋರಿಸ್ಲಾ? ಬಬ್ಬು ಲೋ ಪಾಪಣಿ, ಎಲ್ಲಿ ಬಂದಿದ್ದೀರಿ? ಎಲ್ಲಿ ಬಂದಿದ್ದೀರಿ? ಅಲ್ಲಿ ಬಂದಿದ್ದೀರಿ. ಹೇಳ್ತೀಯಾ? ಹೇಳ್ತೀಯ ನಿಮ್ಮ ಮನೆಯವ್ರು ಡೆಕೋರೇಟ್ ಮಾಡಿರೋದೆಲ್ಲ? ನಮ್ಮ ಬಾವ ಡೆಕೋರೇಟ್ ಮಾಡಿದ್ದಾರೆ ಮಗನ ವೆಲ್ಕಮ್ ಮಾಡೋದಕ್ಕೆ. ಅದಕ್ಕೆ ಒಂದೆರಡು ಬಲೂನ್ ಕಟ್ಕೊಂಡ್ಬಂದ್ರೆ ಇನ್ನೂ ಚೆನ್ನಾಗಿರೋದು. ನಾನಿಲ್ಲಿ ಊರಿಗೆ ಸುಮ್ಮನೆ ಏನೋ ಕೊಡ್ತಿದ್ದೆ. ಪಾಪು ಪಾಪು ದುಡ್ಡು ರೆಡಿ ಮಾಡ್ಕೋ ಸುಷ್ಮಾ. ಇದನ್ನ ಹಿಡ್ಕೊಂಡೆ ವಿಡಿಯೋ ಮಾಡಲ? ಇದು ಬೆಳೆದ ಮಾಡ್ತೀನಿ ವಿಡಿಯೋ. ನೀನು ಅಪ್ಲೈ ಮಾಡ್ತೀಯಾ? ಪಾಪು ಏನದು? ಫಸ್ಟ್ ನೀವು ಚೆಲ್ಬಿಡ ಆಮೇಲೆ ಹಾಕೋದು. ನೀನು ಮಾಡದೆ ರೈಟು ಫಸ್ಟು ರೈಟು. ಅವರೇ ಹಾಕ್ತಾರೆ. ನಾನು ಬರ್ಬಿಡು. ನಾನು ಫಸ್ಟ್ ಹೋಗ್ಬಿಡ್ತೀನಿ. ಅದಕ್ಕೆ ಬಂದೆ. ಬನ್ನಿ. ಯುಗ ಯುಗ ಅಲ್ಲೇ ಕುತ್ಕೊಂಡು ಪಪ್ಪು ಎಷ್ಟೊತ್ತಾಗಿತ್ತು ಬಂದು? ಆಗ ಜಸ್ಟ್ ಇರ್ದಿದ್ದು. ಇಲ್ಬಾ ಎಲ್ಲಿ ಬಾ ಮುಂದೆ ಬಾ. ಲೇ ಅವನಿಗೇನೆ ಏನಾದ್ರು ಬಲ್ಲೂನ್ ಇಟ್ಕೊಂಡು ಕರೆ ಅಂತೇಳಿ ಅವರೇ ಬರ್ತಾನೆ ಮುಂದಕ್ಕೆ. ತಿನ್ಕೊಂಡು ಬರ್ತಾನೆ ಅಷ್ಟೇ. ಓ ಇಲ್ಲಿ ಬನ್ನಿ, ಇನ್ನೂ ಕೊಡ್ಲೇ ಇದಾವೆ. ಇಲ್ಲಿ ಸರ್ಪ್ರೈಸ್ ಇದೆ. ಗೊತ್ತೇನೆ ಅವಳಿಗೆ ಅನ್ಸುತ್ತೆ. ನಮಗೆ ಸರ್ಪ್ರೈಸು. ಇಲ್ಲಿ ಪಾಪು ನಿಮ್ಮ ಫ್ರೆಂಡ್ ಹಾಯ್ ಮಾಡಿ. ಹಾಯ್ ಅಲ್ಲಿ ನೋಡಿ. ಇದೇ ಇದ್ಬಿಡ್ಬೇಕಾನೆ ಬಳಿ ಕರ್ಬಾರ್ದು. ಅಲ್ಲಿ ಅಲ್ಲಿ ಹೋಗೋದು ಇದು ಬಿಡ್ಬೇಕಿತ್ತು. ಅಯ್ಯ ಚಿಲ್ಮಿ ಏನ್ ತಂದಿದ್ದಾರೆ ಪಪ್ಪ? ಖುಷಿ ಅವನಿಗೆ ಫುಲ್ಲು. ಏ ಅಲ್ಲಿ ನಿಮ್ಗೆ ಖುಷಿಯಾಗಿದೆ. ಹೋಗಿ ನೀವು. ಇದನ್ನೇ ಹೇಳ್ತಿದ್ದೆ ನಾವು ತಗೊಳ್ಳೋದು. ಕೈ ಮುಖ ಇದೆ ಹೇಳ್ಕೊಟ್ಟಿದೆ, ಮರ್ತೋಗೋದು. ಪಪ್ಪು ಹಾಯ್. ಏನಿದ್ದು ಬೈಲಿ? ಇಡ್ಲಿ ತೆಗ್ದಿಡು. ಹಾಯ್ ಪಪ್ಪು. ವೆಲ್ಕಮ್ ಆ ಕಡೆ. ಸ್ಟ್ಯಾಂಡಾಗಿ ಮಾಡ್ಬೇಕಾ ಹಿಂಗೆ ಮಾಡ್ಲಾ? ಅದೇ ಖುಷಿ. ಬಾ 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 ತಿರುಗಿಸ್ತೀನಿ ಬಾ. ಒಂದೇ ಕಡೆ ಹೋಗ್ಬಿಟ್ಟೈತಿ.
ಇಲ್ಲಿ ತಿರ್ಗೋ. ಪಾಪು ಇವಾಗ ಮನೆಗೆ ರೀಚ್ ಆಗಿ ಇಡ್ಲಿ ತಿಂದಿದ್ದೀವಿ. ಬಿರಿಯಾನಿನೂ ತಿಂದು ಚೂರು ತಿಂದು ಹಂಗೆ. ಅಲ್ಲಾದ್ರೂ ಹೇಳ್ತೀಯಾ ಅಬೌಟ್ ಡೆಕೋರೇಷನ್ ಸರ್ಪ್ರೈಸ್? ಒಂದು ಭಾವನೆ ಡೆಕೋರೇಷನ್ ಹೆಂಜು ಕಂಡು ಹಿಡಿದು ಡೋರೆಲ್ಲ ನನಗೆ ಹೊಸ ಆಟದ ಮನೆಲ್ಲ ಬಂದ್ರೆ ನಮ್ಮನೆ ಮರ್ತು ಬಿಟ್ಟವನೆ ಕಳ್ಳನ ಮಗ. ಲವ್ ಯುಗಾಂಶಿ ಲವ್ ಎಕ್ಲಾ ಎಕ್ಕಲಾ ಎಕ್ಕಲಾ ಬಾವನ್ನ ನೋಡಿ ನಾನು ಡ್ಯಾಡಿ ಪಾಪು ಡ್ಯಾಡಿ ಇಟ್ಕೋ ಬಾಬು ಇದನ್ನ ತೆಗಿಬೇಡಿ. ಯಾವ ಕೆಲಸನೂ ಆಗಿಲ್ಲ ಗೈಸ್. ಜಸ್ಟ್ ನಂಬರ್ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡೋಣ ಜುಡಿಯೋಗೆ ಓಲಾ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದೇ ಸಿಹಿ ಬರೋದು, ಅದು ಬಿಟ್ಟರೆ ನೀರಾವೆ ಸಿಹಿ ಬರೋದು. ಇನ್ನೊಂದು ಬೇಡ, ಇದೆ ಇದು ಕೊಡ್ಬಿಡಿ, ನಾರ್ಮಲ್ ಕೊಡಿ. ಉಡ್ಕೊಂಡೆ ಬಿಟ್ಟು ಕೈ ಸೂಪರ್ ಆಗಿದೆ ನೀವು. ಅದಕ್ಕೆ ಹಂಗಂದಿದ್ದವರು ರೈಸ್ ಎಣ್ಣೆ ಕುಡ್ದು ಎಷ್ಟೊಂದು ದಿನ ಆಗಿತ್ತು. ಇಟ್ಕೊ. ಈ ಕಡೆ ಇರ್ಗೋ, ಈ ಕಡೆ ಇಫ್ ಯು ಹ್ಯಾವ್ ಎ ಯಂಗರ್ ಸಿಸ್ಟರ್ ದಿಸ್ ಇಸ್ ದ ಅಡ್ವಾಂಟೇಜ್. ನೋಡಿ ತೋರಿಸು ತೋರಿಸು. ಕೈತೊಳಗೆ ಬಟ್ಟೆ ತೊಗೊಡ್ಬೇಕು, ಅದಕ್ಕೆ ಏನು ಕೆಲಸ ಬೇಕಾದ್ರೂ ಮಾಡೋಕೆ ರೆಡಿ ಇದೆ ನೋಡಿ. ಅಲ್ಲ ಆಲ್ರೆಡಿ 1,500 ಮೇಲೆ ಹಾಕಿರ್ತಾರೆ. 60 ರೂಪೀಸ್. ಎಷ್ಟು ಹೋದ ಇದ್ರ ಪ್ರೈಸು? 1,600. ಕಾಂಟ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್? ಮುಚ್ಕೊಂಡು ಬಾ ಮತ್ತೆ. ಗೈಸ್ ಏನು ಗೊತ್ತಾ, ಬ್ರ್ಯಾಂಡ್ ಫ್ಯಾಕ್ಟ್ರಿನಲ್ಲಿ ಬಟ್ಟೆ ತೊಗೊಳೋದಕ್ಕೆ ಏನು ಹೋಗಿದ್ವಿ. ಫುಲ್ ಹಳೆ ಬಟ್ಟೆಗಳು. ಒಂಚೂರು ಇಷ್ಟ ಆಗಲಿಲ್ಲ ನನಗೆ. ಒಂದಷ್ಟು ಇವಳೇ ಫೋರ್ಸ್ ಮಾಡಿ ಎತ್ತಾಕ್ಸಿದ್ದು, ಇದು ಹಂಗೆ ಇದು ಹಿಂಗೆ ಅಂತ. ಇವಾಗ ನೋಡಿ ಫುಲ್ ಇವಳು ಕೈ ಮೇಲೆ ಇತ್ತಲ್ಲ, ಅದೆಲ್ಲ ನನಗೆ ಬಿಟ್ಬಿಟ್ಟು ಇದೇ ಹೊರಗಡೆ ಬಂದ ಇಟ್ಬಿಟ್ಟು ಬಂದ್ಬಿಟ್ಟು ಕೂತವಳೆ. ಏನು ಅನಿಸ್ತಿದೆ? ನೀನು ನನ್ನ ತಂಗಿಯ 15,000 ರೂಪಾಯಿ ಮತ್ತೆ ಖರ್ಚು ಮಾಡೋಣ, ಯೂಟ್ಯೂಬ್ನ ಮಾಡಿಬಿಡಿ ಅಂತ ಮಾಡಬೇಡಿ. ನನ್ನ ತಂಗಿ ದುಡಿಯೋಕೆ ಹೋಗ್ತಲ್ಲ ಗೈಸ್. ತಗೋತಲ್ಲ ಇವಾಗ ಆಟೋದವ್ರು ಇನ್ನೇನು ಇಲ್ಲಿ ಬರ್ತಾರೆ. ನಾವು ಟ್ರೆಂಡ್ಸ್ಗೆ ಹೋಗೋಣ ಅಂತಿದ್ವಿ. ದುಡಿಯೋದಲ್ಲೂ ಕಲೆಕ್ಷನ್ಸ್ ಇರಲಿಲ್ಲ, ತಗೊಳ್ಳಲ್ಲ. ಇಲ್ಲ ದುಡಿಯೋದಲ್ಲೂ ಕಲೆಕ್ಷನ್ಸ್ ಇರಲಿಲ್ಲ, ಮತ್ತು ಇಲ್ಲೂ ಇರಲಿಲ್ಲ. ಇಲ್ಲಂತೂ ಯಪ್ಪ ನಂಗೆ ಅಸಹ್ಯಾಗಿ ಹೋಗ್ಬಿಡ್ತೀನಿ. ನೋಡೋಣ ಟ್ರೆಂಡ್ಸಲ್ಲಿ ಯಾವ್ದಾದ್ರು ಸ್ಯಾರಿ ಅದ್ರ ನೋಡ್ಬೋದು. ಮಾತಾಡ್ತೀವಿ ಧಾರೆ ಮೂರ್ತದ ಇಲ್ಲ ಸಾರಿನಾ ಧಾರೆ ಮೂವತ್ತು. ನಮ್ಮಮ್ಮ ಬರ್ಬೇಕು ತಗೊಳಕ್ಕೆ. ಸುಮ್ಮನೆ ನೋಡೋದಕ್ಕೆ ನೋಡ್ಕೊಂಬಂದಾಗಿದೆ, ನಾನು ತೋರಿಸ್ಬೇಕಷ್ಟೆ. ಯಾವಾಗಲೂ ನೋಡೋಗಿದೆ ನಾವು. ಎಷ್ಟು ಅದೆಲ್ಲ ಇಡೋಕ್ಕಾಗಲ್ಲ ಇಲ್ಲಿ. ಏನು ಗೊತ್ತಾ? ಹಾಂ ಟ್ರೆಂಡ್ಸ್ ಹಾಂ ಇದು ಮತ್ತೆ ಹೆಂಗೆ ಗೊತ್ತಾ, ನಿಂಗೆ 1,000 ಒಂದೇ ಹೇಳು, ನಿಂಗೆ 1,000 ಕೊಡ್ತೀನಿ. ಒಂದೇ ನಿಮಿಷದಲ್ಲಿ ಸ್ಟಾಪ್ ಮಾಡೋದು. ಒಂದೇ ನಿಮಿಷ ಕೊಡ್ಬಾರ್ದು. ಅದನ್ನೆಲ್ಲ ಶಾಪ್ ಮಾಡಿದ್ರೆ ಲೈಟ್ ಬಂದಿದೆ. 1,000 ಒಂದು ನಿಮಿಷ ಓಕೆ ಇದಾ? 1 ನಿಮಿಷದಲ್ಲಿ 1 ಸೆಕೆಂಡ್ ಹೆಚ್ಚಾದ್ರು ಅದಲ್ಲೇ. 1 ನಿಮಿಷ ಬೇಡ, 2 ನಿಮಿಷ ಆದರೂ ಇರಲಿ, ಅದು ನೋಡೋಕ್ಕಾದ್ರೂ ಬೇಕಾದ್ರೆ
ಬಂದ್ಬಿಡು ಕೊಡ್ತೀನಿ. ಒಂದೇ ನಿಮಿಷ 1,000 ಅದಕ್ಕೆ ಒಂದೇ ನಿಮಿಷ. ಗೈಸ್ ಇದು ರೆಕಾರ್ಡ್ ಮಾಡ್ಕೊಂಡಿರಿ ನನಗೆ. ನಾನೇ ಒಂದು ರೀಲ್ಸ್ ಔಟ್ ಹಾಕ್ಬಿಡ್ತೀನಿ ಹಾಕೊಂಡು ಕೊಟ್ಟಿಲ್ಲ. ನೋಡೋಣ. ನನ್ನ ಫೋನ್ ಟೈಮರ್ ಮಾಡ್ಕೊ. ಆಯ್ತು, ಒಂದೇ ನಿಮಿಷ. ನಾನು ಏನು ತಂದೆ ಅದನ್ನೇ ಕೊಡಿಸ್ಬೇಕು. ಅದೇ ಇರೋದು ಒಂದೇ ನಿಮಿಷ. ಓಕೆ ನೋಡೋಣ. ನೋಡಿ ಕೊಡು. ಆಗಲೇ ಟೈಮರ್ ಹೆಂಗೆ ಸ್ಟಾರ್ಟ್ ಮಾಡೋದು ಎಲ್ಲ ಕಲ್ತ್ಕೊತಿದ್ದಾನೆ. ಇಲ್ಲಿದ್ದೆ ನಕ್ಕ ಗೈಸ್. ಇವಾಗ ಟ್ರೆಂಡ್ಸ್ ಗೊತ್ತಿಲ್ಲ, ಬರೀ ಚೇಂಜ್ ವಿ ಆರ್ ಕಮಿಂಗ್ ಯಾರ್ ಏನು ನಿಯರ್ ಏನು ಎಂಥದ್ದು ಸ್ಮಾರ್ಟ್ ಬಜಾರ್ ಸ್ಟಾಪ್. ಅದು ರಾಮಸ್ವಾಮಿ ಸರ್ಕಲ್ ಸ್ಮಾರ್ಟ್ ಬಜಾರ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು. ವಿಲ್ ಸಿ 1,000 ಒಂದು ನಿಮಿಷ. 1,000ಗೊಂದು ಪಿಜ್ಜಾ ತಗೋರ್ತಾರಂತೆ ಗೈಸ್. ಇನ್ನು ಫ್ರೀ ತಿನ್ನೋದೇ ಯಪ್ಪ. ತಂಗೀರು ಇವಳಂತೂ ಲಕ್ಕಿ, ಇಬ್ಬರು ಅರ್ನಿಂಗು ಚೆನ್ನಾಗಿ ಆಗಿದೆ. ದುಡ್ಡು ನೋಡೋಣ ಏನು ಶಾಪ್ ಮಾಡ್ತಾರೆ ಅಂತ. 1,000 1 2 3 ಸ್ಟಾರ್ಟ್. ಎಕ್ಸಾಕ್ಟು 1K ಇರಬೇಕದು. ಎಕ್ಸಾಕ್ಟು ಅದು ಅಮೌಂಟ್ ಹಾಂ ಎಕ್ಸಾಕ್ಟ್ 1K ಅಂದರೆ ಒಂದೇ ಅಲ್ಲ, ಎಷ್ಟಾದ್ರು ತಗೊಬಿಟ್ಟು 1K ಬರಬೇಕಷ್ಟೆ. 1K ಮೇಲೆ ಒಂದು ಜಾಸ್ತಿ ಇದ್ರೂ ಆಗ ಆಲ್ರೆಡಿ 48 ಇಂಚು, 48 47 44 40 ಸೆಕೆಂಡು 400 ಅದು. ನೋಡು ಟೈಮ್ ಓಡ್ತಿದ್ದೀನಿ, 30 ಸೆಕೆಂಡ್ ಇರೋದು. 30 ಸೆಕೆಂಡ್ ಅಷ್ಟೇ. 30 ಸೆಕೆಂಡ್ ಅಷ್ಟೇ. 23 20 ಗೈಸ್. ನನಗೆ ಅಕೌಂಟ್ ತಗೊಳ್ಳೋದಿಲ್ಲ ಅನಿಸ್ತಿದೆ ಗೈಸ್. ಇದು ತಗೊಬಂದಿದ್ದಾಳೆ ಪಕ್ಕ ನಮ್ಮ ಅಮ್ಮನ ಹತ್ರ ಉಗಿಸ್ಕೋತಾಳೆ. ಇನ್ನು 1 ನಿಮಿಷ ಜಾಸ್ತಿ ಕೊಡ್ತೀನಿ, ಇನ್ನೊಂದು ನಿಮಿಷ ಜಾಸ್ತಿ ಕೊಡ್ತೀನಿ ಬೇಗ. ಇನ್ನು 1 ನಿಮಿಷ ಜಾಸ್ತಿ. ನೋಡು ನಿಂಗೆ ಆಪ್ಷನ್ ಕೊಡ್ತೀನಿ, ಅಲ್ಲಿ ನೋಡು, ಅಲ್ಲೋಗು, ಅಲ್ಲಿ ಟಾಪ್ಸು. ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಅಲ್ಲಾದ್ರೂ ಹೋಗಿ ಜಾಸ್ತಿ ಬೇಗ ಬೇಗ ಪಟಾಪಟ್. 53 52 50 ಸಿಂಚು 40 ಸೆಕೆಂಡ್ಸ್ ಅಷ್ಟೇ ಏನಿರೋದು. ಬೇಡ, ಚೆನ್ನಾಗಿಲ್ಲ. ಅದೇ ತಗೋತೀಯಾ? ಇಲ್ಲಿ ಟಾಪ್ಸ್ ಇಷ್ಟೊಂದು ಚೆನ್ನಾಗಿಲ್ವಾ? ಇಲ್ಲಿ 30 ಸೆಕೆಂಡ್ ಇದೆ. ಟಾಪ್ ಜಾಸ್ತಿ ತಗೊಂಡ್ರೆ ಒಂದೇ ಪ್ಯಾಂಟ್ ಎಷ್ಟೊಂದು ಪ್ಯಾಂಟ್ ಕೊಟ್ಟಿದ್ದೀನಿ, ಅದಕ್ಕೆಲ್ಲ ಹಾಕೋಬೋದು. ಥೂ, ಎಲ್ಲ ಬರೀತಾರೆ ಜಾಸ್ತಿ ಗೈಸ್. ಬಾರೆ, ನಾನೇ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಹೊಳೆ ಇದು ಇಲ್ಲಿಲ್ವಾ? ಇದೊಂದು ಟಾಪು ಗೈಸ್. ತಗೊಳ್ಳೋದ ಗೈಸ್ ಪಕ್ಕ. ಬಿಡು, ಹೋಯ್ತು ಬಿಡು ನೀನು. 500 ರೂಪಾಯಿ ಗೈಸ್. ನೋಡಿ ಅವ್ರು ತೊಗೊಂಡಿದ್ದೆ, 2 ನಿಮಿಷ ಕೊಟ್ಟಿದ್ದೀನಿ. ಅದು ಯಾವುದೋ ಕಚ್ಚಾರ ತೊಗೊಂಡಿದ್ದೆ, ನಮ್ಮ ಅಮ್ಮ ಪಕ್ಕ ಉಗಿಯೋದು. ಈಗ ಏನಿಲ್ಲ, 500 ರೂಪಾಯಿ ಒಂದು ಟಾಪ್ ಕೊಡಿಸ್ಕೊಂಡು ಕರ್ಕೊಯ್ತೀನಿ. ಇಷ್ಟೇ ಮಾಡೋದು. ಈಗ ಅವಳು ಫುಲ್ಲು ಏನು ಇದಾಗಿರ್ಬೇಕು. ನೀನು ದುಡ್ಡು ಕೊಡ್ತೀಯಾ? ನನಗೆ ರುಚು, ನನ್ನ ದುಡ್ಡಿಗೆ ಬಿಡು. 500 ಅಷ್ಟೇ ಕೊಡೋದು. only 500. You buy whatever you want. ಐಸ್ ಕ್ರೀಮ್ ಇಟ್ಕೊಂಬಂದ ಅಲ್ಲಿ ತುಂಬ ಕ್ಯೂ ಐತೆ, ಪೇ ಮಾಡೋಕ್ಕಾಗಲ್ಲ ಇವಾಗ. ಗೈಸ್, ಇವಳಿಗೆ ಏನು ತಗೊಳ್ಳೋದಕ್ಕಾಗಲಿಲ್ಲ. ಕೊನೆಗೆ ಬಂದು ವಡಪಾವ್ ತಿನ್ನೋಣ ಅಂತ ತಿಂತಿದ್ದಾಳೆ. ಮನೆಯಲ್ಲಿ ಕೋಳಿ ಸಾಂಬಾರು ರೆಡಿ ಇದೆ, ಊಟ ರೆಡಿ ಇದೆ. ಏನು ಗೊತ್ತಾಗಾಯ್ತು ಬಿಡು. 1,000 ರೂಪಾಯಿ ಅಂತ ಕೊಟ್ಮೇಲೆ ಶಿ ಶುಡ್ ಬಿ ವರ್ತ್ ಇಟ್. ಏನೋ ಅದು ವರ್ತ್ ಆಗೋಣ ತೊಗೋಬೇಕು. ಅದು ಯಾವುದೋ ಒಂದು 1,000 ರೂಪಾಯಿ ಟಾಪ್ ತಗೋಬಿಡು. ಸಿಗಾಕೊಂಡ್ ಬಂದೋಳೆ ಬಂದಿದ್ದು ಬರಲಿ ಅಂತ. ಇವಾಗ ಬರೀ ಕೈ ಏನೂ ಇಲ್ಲ. ಯಾವುದೋ 200 ಅಂದ್ಕೊಂಡು ಟಾಪ್ ತಗೊಂಡು ಬಂದವಳೆ. ಎಲ್ಲ 1,000 ಹೇಳ್ತವ್ರೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಪಾನಿಪುರಿ ತಿನ್ನೋದಕ್ಕೆ. 500 ರೂಪಾಯಿ ಕೊಡಿಸಿದಷ್ಟು. ಇವ್ರಿಗೆ ಹೇಳಿದೆ, ನಾನು ಹೇಳಿ ಚಾಲೆಂಜ್ಗಳು ಏನೋ ತೊಗೊಳಕ್ಕಾಗಿಲ್ಲ. ಜಸ್ಟ್ ಬಿಕಾಸ್ ಇವ್ರಿಗೆ ಟೇಸ್ಟ್ ಸ್ವಲ್ಪ ಕಡಿಮೆ. ನಾನೇ ಇವ್ರಿಗೆ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಐ ಥಿಂಕ್ ಈ ಬ್ಲಾಗ್ ನೈಟ್ ಲೈಫ್ ಹೇಳು. ಐ ಥಿಂಕ್ ಇಷ್ಟೇ.
ಹೇಗೆ ಡ್ರೆಸ್ ಎಲ್ಲ ಶೇರ್ ಮಾಡಿ ಓಕೆ ಅದಕ್ಕೂ ಕಮೆಂಟ್ ಮಾಡಿ ಇವಳಿಗೆ ಶಾಪಿಂಗ್ ಚಾಲೆಂಜ್ ಕೊಡ್ತೀನಿ